ಶಿರಹಟ್ಟಿ ಶಾಸಕನ ವಿರುದ್ಧ ಸ್ವಾಮೀಜಿ ಷಡ್ಯಂತ್ರ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಶಿರಹಟ್ಟಿ ಎಂಎಲ್ಎ ವಿರುದ್ಧ ಸ್ವಾಮೀಜಿ ಷಡ್ಯಂತ್ರ ಆಡಿಯೋ ಪ್ರಕರಣ ಸಂಬಂಧ ಆದರಹಳ್ಳಿ ಗವಿಮಠದ ಕುಮಾರ ಮಹಾರಾಜ ಸ್ವಾಮಿಯಿಂದ ಅಧಿಕೃತ ಸುದ್ದಿಗೋಷ್ಠಿ. ಶಾಸಕನ ಬಗ್ಗೆ ಮಾತನಾಡಿದ್ದು ನಿಜ ಇದೆ, ಆದರೆ ಲೋಕಾಯುಕ್ತ ದಾಳಿಗೂ ನನ್ನ ಮಾತಿಗೂ ಸಂಬಂಧವೇ ಇಲ್ಲ. ಕಡ್ಡಿ ಮುರಿದಂಗೆ ಹೇಳವ್ರೆ. ನಾನು ಇಲ್ಲಿರೋದ್ರಿಂದ ಶಾಸಕರಿಗೆ ತೊಂದರೆ ಆಗುತ್ತಿದೆಯೋ ಏನೋ, ಮಠದಿಂದ ಹೊರಗೆ ಹಾಕೋದಕ್ಕೆ 20 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು. ಆದರಹಳ್ಳಿ ಗವಿ ಮಠದಿಂದ ಸ್ವಾಮೀಜಿ ಮಠ ಬಿಡಿಸಬೇಕು, ಹಿಂಗೆ ಒಂದಷ್ಟು ಷರತ್ತುಗಳಿತ್ತು. ನನ್ನನ್ನು ಮಠದಿಂದ ಹೊರಹಾಕೋದಕ್ಕೂ ಊರಿನ ಹಿರಿಯರ ಜೊತೆ ಮಾತನಾಡಿದ್ದಾರೆ. 20 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಸ್ಥಳೀಯ ಹಿರಿಯರ ಜೊತೆ ಮಾತನಾಡಿದ್ದಾರಂತೆ. ನನಗೆ ಶಾಸಕರು ಸಾಕಷ್ಟು ತೊಂದರೆ ಕೊಟ್ಟಿದ್ದಾರೆ. ನಾನು ಶಾಸಕನ ವಿರುದ್ಧ ಮಾತನಾಡಿದ್ದು ಇಂದು ನಿನ್ನೆಯದಲ್ಲ. 6 ತಿಂಗಳ ಹಿಂದೆ ಬಿಜೆಪಿ ಹಾಗೂ ಪಂಚಮಸಾಲಿ ಮುಖಂಡ ಮಂಜುನಾಥ್ ಜೊತೆ ಮಾತು. ಲೋಕಾಯುಕ್ತ ದಾಳಿಗೂ ನನ್ನ ಮಾತಿಗೂ ಸಂಬಂಧವೇ ಇಲ್ಲ. ನಾನು ಮಾತನಾಡಿದ ಆಧಾರದ ಮೇಲೆ ಟ್ರ್ಯಾಪ್ ಆಗಿದೆ ಅನ್ನುವುದಾದರೆ, ಆದರೆ ಶಾಸಕರು ಹಣ ಯಾಕೆ ತೆಗೆದುಕೊಳ್ಬೇಕಿತ್ತು? ಲಾಜಿಕ್ ಇದೆ. ಹಣ ತೆಗೆದುಕೊಂಡಿದ್ದು ತಪ್ಪಲ್ವಾ? ಶಾಸಕ ಚಂದ್ರು ಲಮಾಣಿ ಅವರ ಸಮಸ್ಯೆ ಆಪಾದನೆ ನನ್ನ ಪಾತ್ರ ಇಲ್ಲ. ವಾಯ್ಸ್ ನನ್ನದೇ ನಿಜ, ಬಿಜೆಪಿ ಮುಖಂಡನ ಜೊತೆ ಮಾತನಾಡಿದ್ದು ನಿಜ, ಎಲ್ಲವನ್ನೂ ನಿಜ ನಿಜ ಅಂತಲೇ ಒಪ್ಕೊತಿದ್ದಾರೆ. ನಿನ್ನೆ ರಾತ್ರಿ 1 ಗಂಟೆಗೆ ಬೇರೆಯವರಿಂದ ಫೋನ್ ಕರೆ ಬಂದಿದೆ. ಇದರಿಂದ ಭಯ ಆಗ್ತಾ ಇದೆ. ಇವರ ಲಾಭಕ್ಕಾಗಿ ಸ್ವಾಮೀಜಿಗಳನ್ನ ತೇಜೋವಧೆ ಮಾಡ್ತಿದ್ದಾರೆ. ಡಾಕ್ಟರ್ ಚಂದ್ರು ಲಮಾಣಿಯ ಮೇಲೆ ದಾಳಿಗೂ ನಾನು ಮಾತನಾಡಿದ್ದಕ್ಕೂ ಸಂಬಂಧವೇ ಇಲ್ಲ. ಶಿರಹಟ್ಟಿ ಶಾಸಕನ ವಿರುದ್ಧ ಸ್ವಾಮೀಜಿ ಷಡ್ಯಂತ್ರ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾಮೀಜಿ ಕೊಟ್ಟ ಸ್ಫೋಟಕ ಹೇಳಿಕೆ ನೋಡ್ಕೊಂಡು ಬರೋಣ. ಆರೋಪ ಮಾಡಿದ್ದಾರೆ ಮತ್ತು ನಮ್ಮ ಮೇಲೆ ಬಂದಿರತಕ್ಕಂಥ ಒಂದು ವಾಯ್ಸ್ ಕರೆಗೆ ನಾನಿವತ್ತು ಉತ್ತರವನ್ನು ಒದಗಿಸ್ತಾ ಇದ್ದೀನಿ. ನಮ್ಮ ಚಂದ್ರು ಲಮಾಣಿ ಡಾಕ್ಟರ್ ಅವರು ಈಗ ಬಂದಿರತಕ್ಕಂಥ ಸಮಸ್ಯೆಗೆ ಮತ್ತು ಈಗ ಬಂದಿರತಕ್ಕಂಥ ಅವ್ರ ಮೇಲೆ ಆಪಾದನೆಗೆ ಅದರಲ್ಲಿ ನಮ್ಮ ಯಾವುದೇ ಪಾತ್ರಗಳಿಲ್ಲ ಅಂತೇಳಿ ಈಗೂ ಹೇಳ್ತೀನಿ, ಮುಂದೆ ಹೇಳ್ತೀನಿ. ಆದರೆ ವಾಯ್ಸ್ ಕರೆ ನಂದೇ ಅದು, ನಾನು ಒಪ್ಕೊತೀನಿ ಅದನ್ನು. ಆ ವಾಯ್ಸ್ ಕರೆ ನಂದೇ ಹೌದು, ಅದನ್ನು ನಾನು ಸಮರ್ಥನೆಯೂ ಮಾಡ್ಕೊತೀನಿ. 4 ತಿಂಗಳದಿಂದ ಅವ್ರ ಕಡೆ ಇರ್ತಕ್ಕಂಥ ಈಗೇನು ಮೊನ್ನೆ ಸೋನು ಲಮಾಣಿ ಅಂತೇಳಿ ಏನು ಪ್ರೆಸ್ ಮೀಟನ್ನು ಮಾಡಿದ್ದಾನ, ಆ ಮನುಷ್ಯ ನನಗೆ ಫೋನ್ ಹಚ್ಚಿ ಶಾಸಕರ ಜೊತೆ ಒಂದಾಗಬೇಕು, ನೀವು ಒಂದಾಗಲಿಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ, ಹಾಗೆ ಈಗ ಅಂತೇಳಿ ನನ್ನ ಕಡೆ ಎಲ್ಲ ರೆಕಾರ್ಡಿಂಗ್ ಸಮೇತ ಇದೆ ಅವ್ರದ್ದು. ಈ ಹಿಂದೆ 4 ತಿಂಗಳ ಹಿಂದೆ ಮಾತಾಡಿದ್ರು ಅವರು. ನೆಕ್ಸ್ಟ್ ನಾನು ಮಾತಾಡಿರ್ತಕ್ಕಂಥ ವ್ಯಕ್ತಿ ಒಬ್ಬರು ಪಂಚಮಶಾಲಿ ಸಮಾಜದ ಪಾಪ ಅವರು ಅಧ್ಯಕ್ಷರು ಮತ್ತು ಬಿ ಜೆ ಪಿ ಪಕ್ಷದ ಅವರು ಒಂದು ಪಕ್ಷದ ಶಿಸ್ತಿನ ಸಿಪಾಯಿನೂ ಹೌದು. ಆದರೆ ಆ ಮನುಷ್ಯ ನಾನು ಮಾತಾಡಿದ್ದು ನಿಜ ಇದೆ. ಅದು ನಾನು ರೈತರು ಹೋರಾಟಕ್ಕೆ ಕುಂತಾಗೂ ಕೂಡ ಇದೇ ಶಾಸಕರು ನನಗೆ ಫೋನ್ ಹಚ್ಚಿ ಭಾಳಷ್ಟು ಬೆದರಿಕೆ ಕರೆಗಳನ್ನು ಹಾಕಿಸಿದ್ದಾರೆ ಮತ್ತು ಅನೇಕ ಸಮಸ್ಯೆಗಳನ್ನು ಮಾಡಿದ್ದಾರೆ. ಮತ್ತು ಹೊಳ್ಳಿ ನಮ್ಮ ಆದರಳ್ಳಿ ನಮ್ಮ ಹಿರಿಯರಿಗೆ ಫೋನ್ ಹಚ್ಚಿ ಅವ್ರನ್ನ ಸ್ವಾಮಿಗಳ್ನ ಮಠ ಬಿಡಿಸ್ರಿ, ಮಠ ಬಿಡಿಸೋದ್ರಿಂದ ನಿಮಗೆ ದುಡ್ಡು ಕೊಡ್ತೀನಿ, ಅವ್ರು ಇರೋದ್ರಿಂದ ನನಗೆ ಇಲೆಕ್ಷನ್ ಗೆಲ್ಲಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಅವಾಚ್ಯ ಶಬ್ದವನ್ನು ಬಳಸೋದ್ರಿಂದ ನನಗೆ ಸಿಟ್ಟು ಬಂದು ಅವ್ರ ಮೇಲೆ ನಾನು ಶಾಸಕರು ಮತ್ತು ಅವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅನೇಕ ನೀವೆಲ್ಲ ನೋಡ್ತಾ ಇದ್ದೀರಿ, ಕ್ಷೇತ್ರದ ಜನ, ನಾನು ಒಬ್ಬನೇ ನೋಡ್ತಾ ಇಲ್ಲ, ಪ್ರತಿಯೊಬ್ಬರೂ ನೋಡ್ತಾ ಇದ್ದೀರಿ. ಶಾಸಕರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಕೆಲಸ ಏನಿಲ್ಲ ಅಂದಾಗ ಈ 3 ವರ್ಷ ಅಂಕರು ಕಳೆದು ಬಿಟ್ಟಿದ್ದೀವಿ, ಇನ್ನೂ 2 ವರ್ಷ ಕಳೆಯೋದೈತೆಪ್ಪ, ಹೆಂಗೆ ಕಳಿಬೇಕು ಇವನ ಕೈಯಾಗ? ಒಬ್ಬರು ಸ್ವಾಮಿಗಳ್ನೂ ಬಿಡವಲ್ಲ, ಒಬ್ಬರನ್ನ ಜನಸಾಮಾನ್ಯ ರೈತರನ್ನೂ ಬಿಡವಲ್ಲ, ಒಬ್ಬರು ಅಧಿಕಾರಿಗಳನ್ನೂ ಬಿಡವಲ್ಲ. ಆ ಮನುಷ್ಯ ಅಷ್ಟು ಕ್ರೂರಿ ಮನುಷ್ಯ ಹೌದು ಅವನು. ಒಬ್ಬರು ಮಠಾಧಿಪತಿಗಳು ಎಲ್ಲವನ್ನು ತ್ಯಜಿಸಿ ಮಠಕ್ಕೆ ಬಂದು ಕುಂತಿರ್ತಾರೆ ಅವರು, ಅವ್ರನ್ನೂ ಕೂಡ ಸನ್ಯಾಸಿಗಳ್ನೂ ಬಿಡವಲ್ಲ ಅಂದ್ರೆ ಸಮಾಜಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿಯಾಗಿ ಪರಿಣಮಿಸ್ತತಿದೆ ಅಂತೇಳಿ ನಾನು ಶಾಸಕರ ವಿರುದ್ಧ ಮಾತಾಡಿದ್ದು ನಿಜ ಐತಿ. ಅದನ್ನು ವಾಯ್ಸ್ ಕಾಲನ್ನು ಈಗಲೂ ಕೂಡ ಪರೀಕ್ಷೆ ಮಾಡಿಸ್ರಿ ನೀವು, ಎಷ್ಟು ದಿನದ್ದು ಹೌದದು, ಎಷ್ಟು ದಿನದ ಹಿಂದೆ ಮಾತಾಡಿದ್ದೀನಿ. ಈಗ ಆಗಿರ್ತಕ್ಕಂಥ ಘಟನೆಗೆ ನನಗೆ ಯಾವುದೇ ಸಂಬಂಧನೂ ಇಲ್ಲ, ಆ ಮನುಷ್ಯ ಯಾರಂತೂ ನನಗೆ ಕಾಂಟ್ಯಾಕ್ಟ್ರ್ ಗೊತ್ತಿಲ್ಲ. ಒಂದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.